ರಾಕೇಶ್, ಎಷ್ಟು ದಿನ ಅಂತ ನಾವು ಕದ್ದು ಮುಚ್ಚಿ ಓಡಾಡೋದು. ನೋಡು, ಮೊನ್ನೆ ನಾನು ಕದ್ದು ಮುಚ್ಚಿ ಬಂದಿದ್ದಕ್ಕೆ ಅದು ಯಾರೋ ಅಮ್ಮ ಬಂದು ನಮ್ಮನ್ನು ಆಚೆ ಹಾಕ್ಬಿಟ್ಲು. ನನಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ, ನಾನು ನಿನ್ನ ಹೆಂಡತಿ ಅನ್ನೋ ಪಟ್ಟ ನನಗಿಲ್ಲ. ನಾನು ಈ ರೀತಿ ನಿನ್ನ ಜೊತೆ ಬರೋದಕ್ಕೆ ನನಗೆ ಒಂಥರ ಏನೋ ಮುಜುಗರ ಆಗುತ್ತೆ. ಅದಕ್ಕೆ ನಾನು ನೀನು ಮದುವೆ ಆಗಿಬಿಟ್ರೆ ಯಾವುದು ಟೆನ್ಷನ್ ಇರೋದಿಲ್ಲ ಅಲ್ಲ ರಾಕೇಶ್. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ನಿನ್ನ ಹೆಂಡತಿಗೆ ಬೇಗ ಡೈವರ್ಸ್ ಕೊಟ್ಬಿಡು. ಇಷ್ಟು ದಿನ ನಿಮ್ಮ ಅಮ್ಮನ ಚಿಂತೆ ಇತ್ತು, ನಿಮ್ಮಮ್ಮ ಏನಾದರೂ ಅಂತಾಳೆ, ನನ್ನ ಅಮ್ಮನಿಗೆ ಸಿಟ್ಟು ಬರುತ್ತೆ ಈ ಥರ ಮಾಡಿದ್ರೆ ಅಂತ ಎಲ್ಲ ಅಂತಿದ್ದೆ. ಆದರೆ ಈಗ ನಿಮ್ಮ ಅಮ್ಮನೇ ಸತ್ತೋದ್ಲು. ಅದಕ್ಕೆ ಬೇಗ ಆಕೆಗೆ ಡೈವರ್ಸ್ ಕೊಟ್ಬಿಡು, ನಾನು ನೀನು ಮದುವೆ ಆಗ್ಬಿಡೋಣ. ನಾನು ಅದನ್ನೇ ಮಾಡ್ಬೇಕು ಅನ್ಕೊಂಡೀನಿ. ಆದರೆ ಸ್ವಲ್ಪ ಟೈಮ್ ಬೇಕಲ್ಲ, ಒಮ್ಗಿಲೇ ಆಗೋದಿಲ್ಲ. ನಾನು ಆಕೆ ಡೈವರ್ಸ್ ಕೊಟ್ಟೇ ಕೊಡ್ತೀನಿ. ಆಮೇಲೆ ನೋಡು, ನಾನು ನೀನು ಈ ಮನೇಲಿ ರಾಜ ರಾಣಿ ಥರ ಇರಬೇಕು ಏನು. ಸರಿ ಆಯಿತು. ಆದರೆ ಒಂದು ವಿಷಯ, ಈ ಥರ ನಾನು ಕದ್ದು ಮುಚ್ಚಿ ಬರೋದ್ರಿಂದ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಾನು ನಿನ್ನ ಮದುವೆ ಆಗಿ ನಿನ್ನ ಹೆಂಡತಿ ಅಂತ ಹೇಳ್ಕೋಬೇಕು. ಸರಿ ಆಯಿತು. ಏ, ಯಾರು ನೀನು ಯಾರೇ ಅದನ್ನು ಮೊದಲು ಹೇಳು. ಅಯ್ಯೋ ಚಂಡಾಳಿ, ನನ್ನ ಮನೆಗೆ ಬಂದು ನನ್ನ ಬೆಡ್ರೂಮ್ದಲ್ಲೇ ಕುಂತು ನನ್ನ ಪಲ್ಲಂಗ ಮೇಲೆ ಕುಂತು ನನ್ನ ಗಂಡನ ಜೊತೆನೇ ಹಲ್ಟಿ ಹೊಡಿತಾರೋ ನೀನು. ನನ್ನನ್ನೇ ಈ ಮನೆ ಯಜಮಾನಿ ಕಣೆ, ನಾನು ಈ ಮನೆ ಯಜಮಾನಿ. ಶಕುಂತಲಾ, ಏನು ಮಾತಾಡಕತ್ತೀಯ ನೀನು? ನೀನು ಯಾಕೆ ಇಲ್ಲಿ ಬಂದೆ? ಮನೇಲಿ ಗಂಡನ ರೊಕ್ಕನೇ ಕಳ್ತನ ಮಾಡಿ ಕಳ್ಳ ಆಪದನೆ ಹೊತ್ಕೊಂಡು ತವ್ರ ಮನೆಗೆ ಮನೆ ಬಿಟ್ಟು ಹೋದವಳು ನೀನು. ಈಗ ಇಲ್ಲಿ ಬಂದಿದ್ಯಾ ನೋಡು, ನಿನ್ನ ಮುಖನ ಯಾವತ್ತೂ ತೋರಿಸ್ಬೇಡ. ನೀನು ಕಳ್ತನ ಮಾಡಿ ಹೋಗಿದ್ಯಾ. ನೀನು ಇಲ್ಲಿ ಬರೋ ಹಕ್ಕು ಇಲ್ಲ ನಿನಗೆ. ಏನೇ ಚಂಡಾಳಿ, ನನ್ನ ಗಂಡನಿಗೆ ಮದುವೆ ಆಗಿದೆ, ಒಂದು ಮಗಳು ಕೂಡ ಐತಿ ಅಂತದ್ರಾಗ ಅವನ ಜೊತೆ ಬುಟ್ಟಿಗೆ ಹಾಕೊಂಡಿದ್ಯಲ್ಲ. ನಿನಗೆ ಯಾವ್ದ್ರ ಮನುಷ್ಯಂತ್ರ? ನೀನು ಮನುಷ್ಯತ್ವ ಅನ್ನೋದಾಯ್ತಾ ನಿನಗ? ಥೂ ನಿನ್ನ. ನೋಡು, ನನಗೆ ನೀನು ಒಂಚೂರೂ ಇಷ್ಟ ಇಲ್ಲ. ನಮ್ಮ ಅವ್ವ ನಿನ್ನ ಇಷ್ಟಪಟ್ಟು ಮದುವೆ ಮಾಡಿಸಿದ್ಲು. ಆದರೆ ನಮ್ಮ ಅವ್ವನ ಬಲವಂತಕ್ಕೆ ನಾನು ಒಪ್ಕೊಂಡಿದ್ನಿ. ನೀನಂದ್ರೆ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ನೀನು ಇಷ್ಟ ಇಲ್ಲದಕ್ಕನ ನಿನ್ನ ಮೇಲೆ ಸುಳ್ಳೊಂದು ಸೊಟ್ಟೊಂದು ಹೇಳಿ ಕಳ್ಳ ಅಪೋದನೆ ಹೊರಿಸಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದು. ನಾನು ಇಷ್ಟಪಟ್ಟಿದ್ದು, ನಾನು ಈ ಪ್ರೀತಿಸಿದ್ದು ಈಕಿನೇ ಮದುವೆ ಆಗಬೇಕು ಅಂತ ನಾನು ಭಾಳ ಅನ್ಕೊಂಡಿದ್ದೆ. ಆದರೆ ನಮ್ಮ ಅಮ್ಮನಿಗೆ ಈಕೆ ಇಷ್ಟ ಆಗಲಿಲ್ಲ. ನಿನ್ನನ್ನು ತೊಗೊಂಬಂದು ಕಟ್ಬಿಟ್ಲು. ಆದರೆ ನಮ್ಮಮ್ಮ ಸಾಯಲಿ ಅಂತಲೇ ಕಾಯ್ತಾ ಇದ್ದೆ. ನಮ್ಮಮ್ಮ ಸತ್ತೋದ್ಲು. ಈಗ ನಾನು ಹುಡುಗಿನ ಕರ್ಕೊಂಬಂದಿದ್ದೀನಿ. ಇನ್ನು ಮುಂದೆ ನಾನು ನಿನಗೆ ಡೈವರ್ಸ್ ಕೊಟ್ಟು ಈಕಿ ಜೊತೆ ಜೀವನ ಮಾಡ್ತೀನಿ. ನನಗೆ ಹೆಂಗೆ ಡೈವರ್ಸ್ ಕೊಡ್ತೀಯ? ನಾನು ಕೊಡ್ಬೇಕಲ್ಲ ನಿಂಗೆ ಡೈವರ್ಸು. ಆಗೋದಿಲ್ಲ, ನಾನು ಈ ಡೈವರ್ಸ್ ಕೊಡೋದಿಲ್ಲ. ನೀನು ಡೈವರ್ಸ್ ಕೊಡಲಿಲ್ಲ ಅಂದರೆ ಬಿಡೋರು ಯಾರು? ನೀನು ಡೈವರ್ಸ್ ಕೊಟ್ಟರು ಆಯಿತು. ನಿನ್ನ ಜೊತೆ ಇಷ್ಟ ಇಲ್ಲ, ಗಂಡನ ರೊಕ್ಕನೇ ಕಳ್ತನ ಮಾಡಿದ್ಲು ಅಂತ ಹೇಳಿ ನಿನ್ನ ಪೊಲೀಸರಿಗೆ ಹಿಡ್ಕೊಟ್ಟು ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಇವಳನ್ನ ಮದುವೆ ಆಗ್ತೀನಿ. ಅಲ್ಲೇ ಡೈವರ್ಸು ಆಗ್ಬಿಡ್ತೈತಿ. ಇನ್ನೇನಿದೆ, ನನ್ನ ಹುಡುಗಿ ನನ್ನ ಲೈಫ್ ಒಳಗೆ ಆರಾಮಾಗಿರ್ಬೋದು. ಏ ಚಂಡಾಳಿ, ನಾನು ಗಂಡನ ಬುಟ್ಟಿಗೆ ಹಾಕೋತೀನಿ. ಅವನು ನಿನ್ನ ಗಂಡ ಅಲ್ಲ. ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆನೇ ನಾನು ಅವನು ಇಷ್ಟಪಡ್ತಾ ಇದ್ದೆ. ನಾನು ಅವನು ಪ್ರೀತಿ ಮಾಡ್ತಾ ಇದ್ವಿ. ನಾನು ಅವನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ನಿಮ್ಮ ಮತ್ತೆ ಇದ್ದಾಳಲ್ಲ, ಅವಳು ಕರ್ಕೊಂಡು ಬಂದು ನಿನ್ನ ರಾಕ್ಷಸಿನ ಅವ್ನ ಗಂಟು ಹಾಕ್ಬಿಟ್ಲು. ಆವಾಗ ನನ್ನ ಜೀವನನೇ ಹಾಳಾಗೋಯ್ತು. ನಾನು ಕದ್ದು ಮುಚ್ಚಿ ಭೇಟಿ ಆಗಬೇಕಾಯ್ತು. ನಾನು ಅವನು ಕದ್ದು ಮುಚ್ಚಿ ಅಡ್ಡಾಡಬೇಕಾಯ್ತು. ಆಫೀಸ್ ಕೆಲಸ ಅಂತ ಹೇಳಿ ಇಬ್ಬರು ಸೇರಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ಅದು ನಿನಗೆಲ್ಲ ಗೊತ್ತಾ? ಮನೆ ನೀನು ಹೆಂಡತಿ ಆಗಿರ್ಬೋದು, ಹೊರಗಡೆ ಅವನಿಗೆ ನಾನೇ ಹೆಂಡತಿ ಕಣೆ. ಒಂದಿನ ಆದರೂ ನೀನು ಹೊರಗಡೆ ಕರ್ಕೊಂಡು ಹೋಗಿದ್ದಾನ? ಒಂದಿನ ಆದರೂ ನೀನು ಹೊರಗಡೆ ಸುತ್ತಾಡಿಸಿದಾನ? ಇಲ್ಲಲ್ಲ. ನೀನು ಅವನ ಕಣ್ಣಿಗೆ ಒಂದು ವಸ್ತು ಅಷ್ಟೇ. ನಿನಗೆ ಇವತ್ತು ಒಂದು ದಿನ ಟೈಮ್ ಕೊಡ್ತೀನಿ. ಏನು, ಒಂದೇ ದಿನ ಇಲ್ಲೇ ಇದ್ಕೊಂಡು ಯೋಚನೆ ಮಾಡು. ನಾನು ಇವಳು ಕೂಡಿ ಆರಾಮ್ ಸುತ್ತಾಡ್ಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಒಂದು ದಿನದಲ್ಲಿ ಮಾರನೇ ದಿನನೇ ಈ ಮನೆ ಬಿಟ್ಟು ತೊಲಗಿ. ಆಮೇಲೆ ನನಗೆ ಡೈವರ್ಸ್ ಕೊಟ್ಟು ಇಲ್ಲಿಂದ ಹೋಗ್ಬೇಕು ನೀನು. ರಾಕೇಶ್, ನಡಿ, ನಾವು ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಅವಳಿಗೆ ಒಂದಿನ ಟೈಮ್ ಕೊಡೋಣ. ಪಾಪ ಸಡನ್ ಆಗಿ ಬಂದು ನಾವು ಡೈವರ್ಸ್ ಕೊಡು ಅಂದ್ರೆ ಅವಳಿಗೂ ಇದಾಗುತ್ತೆ. ನಾಳೆ ಕೊಡ್ತಾಳೆ ಡೈವರ್ಸು. ಕೊಡ್ಲಿಲ್ಲ ಅಂದ್ರೆ ಕೈಯ ಕಾಲ ಮುರಿದು ಒಂದು ಮೂಲೆಯಲ್ಲಿ ಹಾಕ್ಬಿಡೋಣ. ನಡಿ ಹೋಗೋಣ. ಅಯ್ಯೋ ಶಿವನೇ, ನನ್ನ ಜೀವನದಲ್ಲಿ ಏನಾಗೋಯ್ತು? ನಾನು ಏನು ಅನ್ಕೊಂಡಿದ್ದೆ? ನನ್ನ ಗಂಡ ಎಷ್ಟು ಒಳ್ಳೆಯವನು, ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು. ನಮ್ಮ ಅತ್ತೆಗೆ ಈ ವಿಷಯ ಎಲ್ಲ ಗೊತ್ತಿತ್ತ? ಅಂದರೆ ನಮ್ಮ ಅತ್ತೆ ಈ ವಿಷಯ ಗೊತ್ತಿತ್ತು ಮುಚ್ಚಿಟ್ಟು ನನ್ನ ಜೊತೆ ಮದುವೆ ಮಾಡಿದ್ರ? ಯಾಕೆ ಈ ರೀತಿ ಮಾಡಿದ್ರು? ನಮ್ಮ ಅತ್ತೆ ಮನಸ್ಸಲ್ಲಿ ಏನಿತ್ತು? ಯಾಕೆ ನನಗೆ ಈ ಥರ ಮೋಸ ಮಾಡಿದ್ರು? ಅವ್ರ ಮಗಗೆ ಇಷ್ಟ ಇಲ್ಲ ಅಂದರೆ ಆ ಹುಡುಗಿನೇ ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಬಲವಂತಿಂದ ನನ್ನ ಜೊತೆ ಯಾಕೆ ಮದುವೆ ಮಾಡಿದ್ರು? ನನ್ನ ಜೀವನ ಯಾಕೆ ಹಾಳು ಮಾಡಿದ್ರು? ಇವ್ರು ಆಗಿಲ್ಲ ಅಂದರೆ ನನ್ನ ಇನ್ನೊಬ್ರು ಹಾಕಿದ್ರು. ಇನ್ನೊಬ್ಬರ ಜೊತೆ ನಾನು ಸುಖವಾಗಿರ್ಬೋದಿತ್ತು. ಆದರೆ ಇವರು ಬಲವಂತಿಂದ, ಇವ್ರು ಇಷ್ಟಕ್ಕೋಸ್ಕರ ಈ ಬಲವಂತಿಂದ ಇವ್ರ ಮಗನ ಮದುವೆ ಮಾಡಿದ್ರು. ಈಗ ಈ ಡೈವರ್ಸ್ ಕೊಡು ಅಂತಾನ. ನಾನು ಹೆಂಗೆ ಕೊಡಲಿ? ಏನು ಮಾಡಲಿ ಅಪ್ಪ ದೇವ್ರೆ? ನನಗೇನಾದರೂ ದಾರಿ ತೋರಿಸು. ಏನು ಮಾಡಲಿ? ಅವತ್ತು ಅತ್ತೆ ಅಂದಿದ್ರು, ನಿನ್ನ ಕಷ್ಟದ ಸಮಯ ಬಂದ್ರೆ ನನ್ನದೊಂದು ಟ್ರಂಕ್ ಐತಿ, ಅದು ನನ್ನ ಹಳೆ ಮನೇಲೇ ಇರುತ್ತೆ, ನನ್ನ ಪಲ್ಲಂಗ್ ಬುಡಕ ಇಡು, ನಿನ್ನ ಗಂಡಗಾಗಲಿ ಯಾರಿಗಾಗಲಿ ತೋರ್ಸಕ್ಕೆ ಹೋಗ್ಬೇಡ, ಅದನ್ನು ನಿನ್ನ ಕಷ್ಟದ ಸಮಯ ಬಂದಾಗ ಟ್ರಂಕ್ನ ಓಪನ್ ಮಾಡು, ನಿಂಗೆಲ್ಲ ಒಳ್ಳೇದಾಕತಿ ಅಂತ. ಆದ್ರೆ ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ. ನನಗೆ ಈ ಕಷ್ಟದ ಸಮಯ ಭಾಳ ಬಂದೈತಿ. ನಾನು ಏನು ಮಾಡಲಿ? ಅಲ್ಲ, ನನ್ನ ಕಷ್ಟ ಬರುತ್ತೆ,
ಇವನು ಈ ರೀತಿ ಮೋಸ ಮಾಡ್ತಾನಂತ ಗೊತ್ತಿದ್ದೆ ಅತ್ತೆ ಹಿಂಗೆ ಹೇಳಿದ್ಲ. ನನಗೆ ನನ್ನ ಮಗಳಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಅತ್ತೆ ನನಗೆ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತಲೇ ಈ ಥರ ಮಾಡಿದ್ಲು. ನಾನು ಒಂದ್ಸಲ ಆ ಮನೆಗೆ ಹೋಗಲೇಬೇಕು. ಹಳೆ ಮನೆಗೆ ಹೋಗಿ ಆ ಟ್ರಂಕಲ್ಲಿ ಏನಿದೆ ಅಂತ ನೋಡಲೇಬೇಕು. ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಗಂಡ ನಾಳೆವರೆಗೂ ಟೈಮ್ ಕೊಟ್ಟಿದ್ದಾನೆ. ಇಲ್ಲ, ನಾನು ಇದನ್ನು ಮನೇಲಿ ಹೇಳೋಕ್ಕಾಗಲ್ಲ. ನಮ್ಮಪ್ಪ ನಮ್ಮ ಅಮ್ಮನಿಗೂ ತೊಂದರೆ ಕೊಡೋಕ್ಕಾಗಲ್ಲ. ನಾನು ಮೊದಲು ಆ ಟ್ರಂಕಲ್ಲಿ ಏನಿದೆ ಅಂತ ನೋಡಬೇಕು. ಏನು ಮಾಡಿ ನೋಡಬೇಕು. ಇಲ್ಲಾಂದರೆ ತವ್ರ ಮನೆಗೆ ಹೋಗಿದ್ದು ನನ್ನ ತಾಯಿಗೆ ನಾನು ಹೊರೆಯಾಗಕ್ಕೆ ಇಷ್ಟ ಇಲ್ಲ. ಇಲ್ಲ, ನಮ್ಮ ಅತ್ತಿ ಕಷ್ಟದ ಸಮಯದಾಗ ಈ ಟ್ರಂಕ್ನ ಓಪನ್ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈ ಮನೆದು ಈ ಟ್ರಂಕ್ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಅಂತಂದಿದ್ರು. ಈ ಟ್ರಂಕಲ್ಲಿ ಏನಿದೆ ನಾನು ನೋಡಲೇಬೇಕು. ಈಗ ನನಗೆ ಬಹಳ ಕಷ್ಟ ಇದೆ. ನನ್ನ ಜೀವನನೇ ನನ್ನ ಕೈಯಿಂದ ಕಳ್ಕೊತಾ ಇದ್ದೀನಿ. ಇದಕ್ಕೆ ಏನಾದರೂ ದಾರಿ ಮಾಡಪ್ಪ ದೇವ್ರೆ. ಈ ಟ್ರಂಕಲ್ಲಿ ಏನಿದೆ ಅಂಥದ್ದು ಏನು ಮಾಡಿದಾಳ ನಮ್ಮ ಅತ್ತೆ? ನಾನು ಇದನ್ನು ಟ್ರಂಕ್ನ ಓಪನ್ ಮಾಡ್ತೀನಿ. ಇದೇನಿದು? ಇವೇನು ಹಾಳುಗಳದಾವ? ಏನಿದು? ಈ ಟ್ರಂಕಲ್ಲಿ ಏನೋ ಇರುತ್ತೆ ಅಂದರೆ ಖಾಲಿ ಹಾಳುಗಳದಾವಲ್ಲ. ಟ್ರಂಕ್ ನೋಡಿದ್ರೆ ಎಲ್ಲ ಖಾಲಿನೇ ಐತೆ. ಏನಿರ್ಬೋದು ಇದು? ನೋಡ್ತೀನಿ ಇರು. ಇದೇನಿದು? ಆಸ್ತಿ ಪತ್ರ. ಈ ಆಸ್ತಿ ಪತ್ರದಲ್ಲಿ ಏನಿದು? ಅಯ್ಯೋ ಶಿವನೇ, ಈ ಆಸ್ತಿ ಮನೆ ಆಫೀಸು ಫ್ಯಾಕ್ಟ್ರಿ ಎಲ್ಲ ನನ್ನ ಹೆಸರಲ್ಲಿ ಮಾಡಿದಾಳೆ ನಮ್ಮ ಅತ್ತಿ. ಅಂದರೆ ಈ ಆಸ್ತಿ ಎಲ್ಲ ಏನು ಮುಂದೆ ನಾನು ವಾರಿಸ್ತಾಳು. ಅದಕ್ಕೆ ಅದಕ್ಕೆ ನಮ್ಮ ಅತ್ತೆ ಎಲ್ಲ ಹೇಳಿದ್ಲು ಅಂತ ಅನಿಸುತ್ತೆ. ನನಗೆ ಈ ಕಷ್ಟ ಸಮಯ ಬರ್ತೈತಿ. ಈ ಕಷ್ಟ ಸಮಯ ಬಂದಾಗ ಈ ಟ್ರಂಕಲ್ಲಿ ನಿನಗೊಂದು ಇದಿದೆ ಓಪನ್ ಮಾಡು ಅಂತಂದಿದ್ಲು ನಮ್ಮ ಅತ್ತೆ. ಆದರೆ ನಮ್ಮ ಅತ್ತೆ ನನಗಿಷ್ಟು ಒಳ್ಳೆಯವರು ಅಂತ ಗೊತ್ತಿರಲಿಲ್ಲ. ನನ್ನ ಜೀವನನೇ ಸುಧಾರಿಸ್ಬಿಟ್ರು ನಮ್ಮ ಅತ್ತೆ. ನನ್ನ ಜೀವನದಲ್ಲಿ ಎಷ್ಟು ಕಷ್ಟ ಎಷ್ಟು ನೋವು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ನನ್ನ ಗಂಡ ಈ ಥರ ಮೋಸ ಮಾಡ್ದ. ಆದರೆ ನಮ್ಮ ಅತ್ತೆ ಮಗನ ಬಗ್ಗೆ ಎಲ್ಲ ಗೊತ್ತಿದ್ದು. ನಾಳೆ ನನ್ನ ಸೊಸೆಗೆ ಏನೋ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು ಅಂತ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದಿಟ್ಟಿದ್ದಾರೆ. ಅಯ್ಯೋ ಅತ್ತೆ, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ಇವ್ರ ಮಗ ಕೆಟ್ಟವನಿದ್ರು ನನಗೆ ಬಲವಂತಿಂದ ಯಾಕೆ ಮದುವೆ ಮಾಡಿದ್ರು ಇವನ ಮಗನ ಜೊತೆ ಅಂತ. ಆದರೆ ನನಗೀಗ ಗೊತ್ತಾಯಿತು ನಮ್ಮ ಅತ್ತಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ಈ ಮನೆನ ಈ ಆಸ್ತಿ ಪಾಸ್ತಿನ ನಿಭಾಯಿಸ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಸೊಸೆ ಬೇಕು ಅಂತ ಅವ್ರು ಆಯ್ಕೆ ಮಾಡಿದ್ದಾರೆ. ಈಗ ಬಂದವಳು ಅನ್ಕೊಂಡಿರ್ಬೇಕು ಆಸ್ತಿನೆಲ್ಲ ಅನುಭವಿಸಿ ಚೆನ್ನಾಗಿರ್ಬೋದು ಅಂತ. ಈಗಿದೆ ಆಟ. ನನ್ನ ಗಂಡ ರಾಕೇಶ್, ಮಾಡ್ತೀನಿ ನಿನಗೆ. ಲಾ 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 ಲಾ. ಅಯ್ಯೋ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೇನು ವಸಂತ ವಸಂತ, ವಂಡರ್ಫುಲ್ ವಸಂತ, ವಸಂತ ವಸಂತ, ಬ್ಯೂಟಿಫುಲ್ ವಸಂತ, ತನ್ನಂತಾನೆ ಬಂತು ಬಂತು ಮನಸ್ಸು, ಹಾರತಿ ಮನಸ್ಸು, ಹಸಿಗೆ ಹಸಿರು ನಿಶಾನೆ. ರಾಕೇಶ್, ಇವಳೇನು? ಅಲ್ಲ, ನಾನು ಇವಳು ಭಯ ಪಟ್ಕೊಂಡು ಅಲ್ಲ ಕಣ್ಣೀರು ಹಾಕ್ತಾ ಇವಳು ಅಳ್ತಾ ಕೂತಿರ್ತಾಳೆ. ನಿನ್ನ ಕಾಲಿಗೆ ಬಿದ್ದು ನಾನು ಡೈವರ್ಸ್ ಕೊಡಲ್ಲ, ನಾನು ನಿಮ್ಮ ಮನೆ ಬಿಟ್ಟು ಹೋಗಲ್ಲ ಅಂತ ಅಳ್ತಾಳೆ ಅಂತ ಅನ್ಕೊಂಡ್ರೆ ಈಕೆ ಏನು ಫೋನ್ ನೋಡ್ಕೊಂತ ಆರಾಮ್ ಹಾಡ ಆಡ್ತಾ ಇದ್ದಾಳಲ್ಲ. ರಾಕೇಶ್, ಅವಳ ಬಿಡಬೇಡ, ಸರಿಯಾಗಿ ದಬಾಯಿಸಿ ಒದ್ದು ಮನೆಯಿಂದ ಹೊರಗಾಕು. ಇಲ್ಲ ಅಂದರೆ ಕೈಕಾಲು ಮುರಿದು ಒಂದು ನದಿ ಬಿಸಾಕನ. ನಡಿ. ಏಯ್, ಏನೇ ಮಾಡಕತ್ತಿ ಇಲ್ಲಿ? ನಾನು ನಿನಗೆ ಒಂದಿನ ಟೈಮ್ ಕೊಟ್ಟಿದ್ದೆ, ಅದು ಒಂದೇ ರಾತ್ರಿ. ಆದ್ರೆ ನೀನು ಮೊಬೈಲ್ ನೋಡ್ಕೊಂಡು ಕೂತೀನ? ಏನು ಮಾಡತ್ತಿ ನೀನು ಇಲ್ಲಿ? ಏನು ಮಾಡಕತ್ತಿ ಅಂತ? ನಡಿ ನನ್ನ ಮನೆ ಬಿಟ್ಟು. ಡೈವರ್ಸ್ ಪೇಪರ್ ತೊಗೊಂಬಂದೀನಿ, ಸಹಿ ಮಾಡಿ ನಿನ್ನ ಜಾಗ ಖಾಲಿ ಮಾಡ್ತಾ ಇರಬೇಕು. ನೋಡಿದೆ ರಾಕೇಶ್, ನಿನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡು ಏನು ಸ್ಪೆಕ್ಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ಸ್ಟೈಲ್ ತೋರ್ಸಕತ್ತಾಳಕಿ. ಈಕಿಗೆ ಎಷ್ಟು ಸೊಕ್ಕು ಅಂತೀನಿ. ಈಕಿನ ಸುಮ್ಮನೆ ಬಿಡಬೇಡ ರಾಕೇಶ್. ಇವಳನ್ನ ಬುದ್ಧಿ ಕಲಿಸಬೇಕಾ ಇವಳಿಗೆ. ಇವ್ರು ಸರಿಯಾಗಿ ಬುದ್ಧಿ ಕಲಿಸಿ ಬದ್ದು ಹೊರಗಾಕನ ಈ ಮನೆಯಿಂದ. ಏನೇ ಹೇಳ್ತಾ ಇದೆಯಾ? ಹಾಂ, ನನ್ನನ್ನು, ಅದು ನನ್ನನ್ನು, ಈ ಶಕುಂತಲಾ ದೇವಿನ ಮನೆ ಬಿಟ್ಟು ಹೊರಗಾಕೋಷ್ಟು ಪುಗ್ರ ನಿನಗೆ? ಏನೇ ಹೇಳ್ತಾ ಇದೀಯ ನೀನು? ಹೇಳೇ ಇಲ್ಲಿಂದ ಮನೆ ಬಿಟ್ಟು ಹೋಗು. ಯಾವ ಮನೆ? ಯಾರ ಮನೆ? ಏನು ನಿಂದ ಏನು ಇವಳ್ದ? ಈ ಮನೆ, ಈ ಆಸ್ತಿಗೆಲ್ಲ ವಾರಸ್ತಾರ ನಾನು ಕಣೆ. ನಾನು ನಡಿ ಇಲ್ಲಿಂದ. ಹಲೋ ರಾಕೇಶ್ ಅವರೇ, ಜಸ್ಟ್ ಮಿನಿಟ್ ವೆಯ್ಟ್ ಆ್ಯಂಡ್ ವಾಚ್ ದಿಸ್ ಪೇಪರ್. ಏನಿದು ರಾಕೇಶ್? ಆಸ್ತಿ ಎಲ್ಲ ಈಕೆ ಹೆಸರಲ್ಲಿದೆ, ಎಲ್ಲ ಪ್ರಾಪರ್ಟಿನೂ ಎಲ್ಲ ಈಕೆ ಹೆಸರಲ್ಲಿದೆ. ನಿನ್ನ ಹೆಸರಲ್ಲಿ ಏನೇ ಇಲ್ವಾ? ಏನೇ ಇದು? ಹಾಂ, ಡೂಪ್ಲಿಕೇಟು ಆಸ್ತಿ ಪೇಪರ್ ಮಾಡ್ಕೊಂಡು ಬಂದು ನನ್ನ ಮುಂದೆನೇ ಚಮಕ್ ತೋರ್ಸಕತ್ತೀನ? ಯಾವ ಡೂಪ್ಲಿಕೇಟ್ ಆಸ್ತಿ ಪೇಪರ್ ತೊಗೊಂಡು ಬಂದಿಲ್ಲ ನಾನು. ನಮ್ಮ ಅತ್ತೆನೇ ಸಾಯೋವಾಗ ನನಗೆ ಹೇಳಿ ಹೋಗಿದ್ಲು. ಏನಂತ ಗೊತ್ತಾ? ನೋಡು ಮಗಳ, ನಿನಗೆ ಕಷ್ಟದ ಪರಿಸ್ಥಿತಿ ಬರ್ತೈತಿ. ಆ ಕಷ್ಟದ ಪರಿಸ್ಥಿತಿ ಬಂದಾಗ ನನ್ನ ಟ್ರಂಕಲ್ಲಿ ಒಂದು
ವಸ್ತು ಐತಿ ಅದನ್ನ ನೀ ತಗೋ, ನಿನಗೆಲ್ಲ ಅದರಿಂದ ಒಳ್ಳೇದಾಕೈತಿ ಅಂತ. ನೀನು ಮುಂದೆ ಹಿಂಗೆ ಮಾಡ್ತಿ ಅಂತ ನಮ್ಮ ಅತ್ತೆಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಅತ್ತೆ ಸಾಯೋಕ್ಕಿಂತ ಫಸ್ಟನ ಆಸ್ತಿನೆಲ್ಲ ನನ್ನ ಹೆಸರಲ್ಲಿ ಬರೆದಿಟ್ಟು ವಿಲ್ ಮಾಡಿ ಹೋಗಿದ್ದಾರೆ, ಗೊತ್ತಾಯ್ತಾ? ಹಂಗ ಒಂದು ವಿಷಯ ರಾಕೇಶ್, ನಿನಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇವಳು ಯಾವಳನ್ನ ಕರ್ಕೊಂಬಂದಿದ್ಯಲ್ಲ, ಕಿತ್ತೋದವಳು ಇವಳು ನೀನು. ಈ ಮನೆಯಿಂದ ಮೊದಲು ಜಾಗ ಖಾಲಿ ಮಾಡ್ರಿ. ಈ ಮನೆ, ಈ ಆಸ್ತಿ, ಈ ಪ್ರಾಪರ್ಟಿ, ಈ ಫ್ಯಾಕ್ಟ್ರಿ, ಕಂಪ್ನಿ ಎಲ್ಲ ನಂದೇ. ಈ ಆಸ್ತಿಗೆಲ್ಲ ಇನ್ನು ಮುಂದೆ ನಾನೇ ಯಜಮಾನಿ, ನನ್ನ ಮಗಳೇ ಮಹಾರಾಣಿ, ಗೊತ್ತಾಯ್ತಾ? ಇಲ್ಲಿ ನಿನಗೆ ಇವಳಿಗೆ ಯಾವುದೇ ರೀತಿಯ ಜಾಗ ಇಲ್ಲ. ಈ ಮನೆ ಖಾಲಿ ಮಾಡಬೇಕಾಗಿರೋದು ನೀವು, ನಾನಲ್ಲ. ಹ್ಮ್, ಏನಂತ ಹಾಂ, ಏನು ಮಾತಾಡ್ತೀಯ ಈಗ? ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಆಸ್ತಿ ಎಲ್ಲ ನನ್ನ ಹೆಸರಲ್ಲಿರುವಾಗ ನೀವೇನು ಕಿತ್ತಕ್ಕೋಕ್ಕಾಗಲ್ಲ. ನಿಂತ್ಕೋ, ನೀನು ಯಾಕೆ ಹೋಗ್ತಾ ಇದೀಯ? ಮತ್ತೆ ಇನ್ನೇನು ಮಾಡಲಿ? ನಿನ್ನ ಜೊತೆ ಇದು ಸಂಸಾರನ ಮಾಡಲಿ? ಈ ಆಸ್ತಿ ಅಂತಸ್ತು ನಿನ್ನ ಹೆಸರಲ್ಲಿ ಏನೂ ಇಲ್ಲ ಅಂದಮೇಲೆ ನೀನು ತೊಗೊಂಡೇನು ಉಪ್ಪಿನಕಾಯಿ ಹಾಕೊಳ್ಳಿ, ನನಗೇನು ಬೇಕಾಗಿಲ್ಲ. ನಾನು ಬಂದಿದ್ದು ಈ ಆಸ್ತಿ ಅಂತಸ್ತು ಈ ಪ್ರಾಪರ್ಟಿನ ಎಲ್ಲ ನೋಡಿ, ನಿನ್ನನ್ನು ನೋಡಲ್ಲ. ನಿನ್ನಂತ ಒಂದು ಮಗಳ ತಂದೆ ಆಗಿರೋ ಮುದುಕನ್ನ ನಾನು ಮದುವೆ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ಕನಸು ಕಾಣ್ತಾ ಇದ್ದೇನು? ಸಾಧ್ಯನೇ ಇಲ್ಲ. ನಾನು ನನ್ನ ಸಂತೋಷನ ಇಷ್ಟಪಡ್ತಾ ಇದ್ದೆ, ಅವನ ಜೊತೆ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅವನು ನನಗೆ ಆಸ್ತಿ ಕಮ್ಮಿ ಇದೆ, ಹಿಂಗೆ ಒಬ್ಬನ ತೋರಿಸ್ತೀನಿ, ಅವನ ಜೊತೆ ಹೋಗಿ ಆಸ್ತಿನೆಲ್ಲ ಹೊಡ್ಕೊಂಡು ಬರಬೇಕು ಅಂದ. ಅದಕ್ಕೆ ನಾನು ನಿನ್ನ ಜೊತೆ ಇದ್ದಿದ್ದು. ಅದಕ್ಕೆ ನೀನು ಆಸ್ತಿನೆಲ್ಲ ಹೊಡ್ಕೊಂಡು ನಾನು ಹೋಗ್ಬೇಕಂತಿದ್ದು. ಆದರೆ ಏನು ಮಾಡೋದು, ನೀನು ಮುದುಕ, ನಿನ್ನ ಮದುವೆಯಾಗಿ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಹಾಂ, ಕನಸಲ್ಲಿ ಸಾಧ್ಯ ಇಲ್ಲ. ನಾನು ನನ್ನ ಸಂತೋಷನ ಜೊತೆ ಇರಬೇಕು, ನನ್ನ ಸಂತೋಷನ ಜೊತೆ ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತ ಆಸೆ ಇತ್ತು. ಅದಕ್ಕೆ ನೀನು ಆಸ್ತಿನ ಹೊಡ್ಕೊಳಕ್ಕೆ ಬಂದಿದ್ದು. ಆದರೆ ನೀನು ನೋಡಿದ್ರೆ ಏನು ಮಾಡಿಬಿಟ್ಟೆ, ಎಲ್ಲ ಆಸ್ತಿನೂ ನಿನ್ನ ಹೆಂಡತಿ ಹೆಸರಲ್ಲಿರುವಾಗ ನಿನ್ನಂಥ ಮುದುಕನ ತೊಗೊಂಡು ನಾನು ಮಾಡಲಿ? ನನಗೆ ನನ್ನ ಸಂತೋಷ ಬೇಕು, ನೀನಲ್ಲ. ಬರ್ತೀನಿ. ಇಲ್ಲ ಇಲ್ಲ, ಯಾವಾಗೂ ಬರಲ್ಲ. ನೀನೇ ಎಲ್ಲರೂ ಹೋಗಿ ಬಿಕಾರಿ ಭಿಕ್ಷೆ ಬಿಡೋನು, ನಿನ್ನ ಜೊತೆ ನಾನಿರ್ಬೇಕಾ? ವಾ ವಾ, ಕ್ಯಾ ಬಾತ್ ಹೇ. ಇಟ್ಕೊಂಡಳು ಕೊನೆ ತನಕ ಅಂತ ಅನ್ಕೊಂಡ್ಬಿಟ್ಟ ನನ್ನ ಗಂಡ. ರಾಕೇಶ್ ಅವರೇ, ಜಾಗ ಖಾಲಿ ಮಾಡಿ. ಶಕುಂತಲ, ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ. ಇವಳು ಯಾರು ಅಂತಲೇ ನಾನು ಮರೆತು ಬಿಡ್ತೀನಿ. ನನ್ನ ಕನಸಲ್ಲೂ ಇವಳನ್ನ ನೆನೆಸ್ಕೊಳ್ಳಲ್ಲ. ಇವಳು ಯಾವ ರೊಕ್ಕಕ್ಕಾಗಿ ನನ್ನ ಹಿಂದೆ ಬಂದವಳು. ನನಗೆ ಈಗ ನಿನ್ನ ಬೆಲೆ ಗೊತ್ತಾಯ್ತು. ಯಾವತ್ತಿದ್ರೂ ಕಟ್ಕೊಂಡು ಹೆಂಡ್ತಿನೇ ಕೊನೆ ತನಕ ಇಟ್ಕೊಂಡವಳಲ್ಲ ಅಂತ. ಆದರೆ ನನಗಿದು ಅರಿವು ಆಗಲಿಲ್ಲ. ಅವಳ ಪ್ರೀತಿ ವ್ಯಾಮೋಹದಲ್ಲಿ ನಾನು ಮುಳುಗ್ಬಿಟ್ಟಿದ್ದೆ. ಅವಳು ನನಗೆ ಎಷ್ಟು ಮೋಸ ಮಾಡ್ತಾಳಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ನಾನು ನಿನಗೆ ಮೋಸ ಮಾಡಿದೆ, ನನ್ನ ಮಗಳಿಗೆ ಮೋಸ ಮಾಡಿದೆ, ನನ್ನ ತಾಯಿಗೆ ಮೋಸ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್. ಇನ್ನೊಂದ್ಸಲ ಯಾವತ್ತೂ ಇದನ್ನು ಕೆಲಸ ಮಾಡಲ್ಲ. ನಾನು ಯಾವಾಗೂ ನಂಬಿಸಿ ಈ ಆಸ್ತಿನ ನನ್ನ ಹೆಸರು ಮಾಡ್ಕೊಳಕ್ಕೆ ನೋಡಲ್ಲ. ನೀನಿರೋವರೆಗೂ, ನಾನಿರೋವರೆಗೂ ಈ ಭೂಮಿ ಮೇಲೆ ಆಸ್ತಿ ನಿನ್ನ ಹೆಸರಲ್ಲೇ ಇರಲಿ. ನಿನ್ನ ಹೆಸರಲ್ಲೇ ಇಟ್ಕೊ. ನಾನು ನಿನಗೆ ನಂಬಿಕಸ್ಥ ಗಂಡ ಆಗಿರ್ತೀನಿ. ಇನ್ನು ಮುಂದೆ ನಾನು ನಿನ್ನ ಮೋಸ ಮಾಡಲ್ಲ. ನನ್ನ ನಂಬೋ ಶಕುಂತಲ, ನನ್ನ ತಪ್ಪಾಯಿತು. ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನ್ನನ್ನು ನಿನ್ನ ಗಂಡ ಅಂತ ಒಪ್ಕೊ. ನಾನು, ನನ್ನ ಮಗಳು, ನೀನು ಜೀವನದಲ್ಲಿ ಚೆನ್ನಾಗಿರೋಣ. ಆಯ್ತು ರೀ, ನಾನು ಕ್ಷಮಿಸ್ತೀನಿ. ಕಟ್ಕೊಂಡಿರೋ ಗಂಡನ ಕ್ಷಮಿಸ್ತಿರೋ ಹೆಂಡತಿ ಅಷ್ಟು ಕಟ್ಟಕ್ಕೆ ಅಲ್ಲ ನಾನು. ಒಂದು ನಿಮಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ಅವಳ ಗುಣ ಹೆಂಗಿದೆ, ಅವಳು ಯಾಕೆ ನಿಮ್ಮ ಹಿಂದೆ ಸುತ್ತಾ ಇದ್ದಾಳೆ ಅನ್ನೋದು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಅತ್ತೆ ನನ್ನ ಹೆಸರಲ್ಲಿ ಆಸ್ತಿ ಬರೆದು ಇದನ್ನ ಇಟ್ಟಿದ್ರು. ನಾನು ನಿಮ್ಮನ್ನು ಬಿಟ್ಟು ಹೋಗೋಕೆ ರೆಡಿ ಇದ್ದೆ, ನೀವು ಅವಳೇ ಬೇಕಂದಿದ್ರೆ. ಆದರೆ ಅವಳೇ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನು ಮುಂದೆ ರೀ, ನೀವು ಈ ಥರ ತಪ್ಪು ಮಾಡಲ್ಲ ಅಂತ ನಂಗೆ ಮಾತು ಕೊಡಿ. ನೀವು ಇನ್ನು ಮುಂದೆ ನನ್ನ ಬಿಟ್ಟು ಯಾವ ಹುಡುಗಿನೂ ನೋಡಲ್ಲ ಅಂತ ನಂಗೆ ಮಾತು ಕೊಡಿ. ನಾನು ಹಿಂಗೆ ಮಾತು ಕೊಡ್ತಾ ಇದ್ದೀನಿ. ಇನ್ನು ನಿನ್ನ ಬಿಟ್ಟು ಈ ಜೀವನದಲ್ಲಿ ನನಗೆ ಬೇರೆ ಯಾರು ಹುಡುಗಿರು ಕಣ್ಣೆತ್ತಿ ನೋಡಲ್ಲ. ನಿನ್ನ ಬಿಟ್ಟು ನನಗಿನ್ನೆಲ್ಲ ಹುಡುಗಿರು ಅಕ್ಕ ತಂಗಿ. ನನ್ನ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡು ಶಕುಂತಲ. ನನ್ನ ಮಗಳು, ನೀನು, ನಾನು ಈ ಮನೇಲಿ ಸುಖವಾಗಿರೋಣ. ನಮ್ಮವ್ವ ಇರೋವರೆಗೂ ನನ್ನ ನೋವಲ್ಲೇ ಕೊರಗಿ ಸತ್ತೋದ್ಲು. ನಾನು ಮಾಡೋ ನಿನಗೆ ಮೋಸನ ನಮ್ಮವ್ವನಿಗೆ ಗೊತ್ತಿತ್ತು. ಆದರೆ ನಮ್ಮವ್ವ ಅದಕ್ಕೆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದಿದ್ಲು. ನಮ್ಮವ್ವ ಮಾಡಿ ಸರಿನೇ. ಆಕೆ ಮಾಡಿರೋದ್ರಿಂದ ನಿನ್ನ ಸಂಬಂಧ ಗಟ್ಟಿಯಾಗಿ ಉಳಿತು. ಇನ್ನು ಮುಂದೆ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಲ್ಲ. ನನ್ನ ಕ್ಷಮಿಸ್ಬಿಡು. ಸರಿ ರೀ, ಆಯಿತು. ನಮಸ್ಕಾರ ರೀ ನಮ್ಮ ಸ್ನೇಹಿತರಿಗೆ. ಹೆಂಗೆ ಅನಿಸ್ತು ಈ ಕತೆ? ಗಂಡನ ತಪ್ಪನ್ನ ಕ್ಷಮಿಸಿ ಒಪ್ಕೊಂಡದಕ್ಕೆ ಕತೆ ನಿಮ್ಗೆ ಇಷ್ಟ ಆತ್ರಿ? ಶಕುಂತ್ಲಾ ಗಂಡನ ಒಪ್ಕೊಂಡದಕ್ಕೆ ನಿಮ್ಗೆ ಅನಿಸಿಕೆ ಏನಿತ್ತು ಅಂತ ಕಮೆಂಟ್ ಒಳಗೆ ಬರೆದು ಕಳಿಸ್ರಿ. ಹಂಗೆ ಒಪ್ಕೊಂಡದ್ದು ಸರಿನಾ ಇಲ್ಲ ಅಥವಾ ಅದನ್ನು ತಿಳಿಸಿ. ಹಾಗೆ ನಿಮಗೆ ಮತ್ತೆ ನಾಳೆ ಹೊಸ ಕತೆ ಬೇಕು ಅಂದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಇರ್ತೈತಿ, ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಳೆ ನಾ ಬಿಡೋ ವಿಡಿಯೋ ನಿಮಗೆ ಪಟ್ ಅಂತ ಬರುತ್ತೆ. ನಿಮ್ಗೆ ವಿಡಿಯೋ ಹೆಂಗೆ ಅನ್ಸಕತ್ತಾವು? ದಿನ ಒಂದು ವಿಡಿಯೋ ಸ್ಟೋರಿ ಕತೆ, ದಿನ ಒಂಥರ ಕತೆ ಹಾಕ್ತಾ ಇದ್ದೀನಿ. ಅದು ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಆಗ್ತಾ ಇದೆಯಾ, ಚೆನ್ನಾಗಿ ಅನಿಸ್ತಾ ಇದೆಯಾ ಅಂತ ನನಗೆ ತಿಳಿಸ್ಕೊಡಿ. ಹಾಗೆ ಅನಿಸಿದ್ರೆ ಡೈಲಿ ಹೆಚ್ಚೆಚ್ಚಾಗಿ ಯೂಸ್ ಬರಲಿ ಅಂತ ನಾನು ಅನ್ಕೋತೀನಿ. ಇಷ್ಟು ಕಷ್ಟಪಟ್ಟು ಕತೆನ ಕ್ರಿಯೇಟ್ ಮಾಡಿ ಅದನ್ನು ಹುಡುಕಿ ನಾನು ಕತೆ ಮಾಡ್ತಾ ಇರ್ತೀನಿ.
ಯಾಕಂದ್ರೆ ಅದು ಯಾವ ಥರ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ನಾನು ಅದನ್ನು ಹುಡುಕಿ ಮಾಡೋ ಅಷ್ಟರಲ್ಲೇ ನನಗೆ ಒಂದು ದಿನ ಹೋಗ್ಬಿಡತ್ತೈತೆ. ಅದನ್ನೆಲ್ಲ ಬರೆದಿಟ್ಕೊಂಡು ಆ ಕಥೆನ ಎಲ್ಲ ಓದಿ ಅದನ್ನು ತಲೆಗೆ ಇಟ್ಕೊಂಡು ನಾನು ಮಾಡ್ಬೇಕನ್ನೋಷ್ಟು ಅಷ್ಟು ಶ್ರಮ ಒಂದಿನ ತೊಗೊಂಡಿರ್ತೀನಿ. ಆದರೆ ಅದಕ್ಕೆ ವ್ಯೂಸ್ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ್ರಿ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.